ನಮಸ್ತೆ, ವೆಲ್ಕಮ್ ಟು ಟಾಕೀಸ್ ವಿತ್ ಸಿಂಧು. ತಳಪತಿ ವಿಜಯ್ ಅವರ ಲಾಸ್ಟ್ ಫಿಲ್ಮ್ ಜನನಾಯಕನ್ ಒಂದು ಮಾಸ್ ಹಿಟ್ ಆಗುತ್ತಾ ಅಥವಾ ಒಂದು ರೀಮೇಕ್ ಆಗಿ ಉಳ್ಕೊಳ್ಳುತ್ತಾ? ಟ್ರೇಲರ್ ನೋಡಿದಾಗ 2000s ನ ವಿಜಯ್ನ ಸ್ವಾಗ್ ನ ಮತ್ತೆ ತಂದಿರೋ ತರ ಇದೆ. ಇದು ಜನರಿಗೆ, ಎಸ್ಪೆಷಲಿ ವಿಜಯ್ ಅವರ ಫ್ಯಾನ್ಸ್ ಗೆ ತುಂಬಾ ಇಷ್ಟ ಆಗುತ್ತೆ. ಟ್ರೇಲರ್ ಅಲ್ಲಿ ಅವರ ಪ್ರತಿಯೊಂದು ಡೈಲಾಗ್ ಅವರ ರಾಜಕೀಯ ರಣಕಹಳೆ ಓದಿದ ತರ ಇದೆ. ಮೂವಿಯಲ್ಲಿ ಪೂಜಾ ಹೆಗ್ಡೆ ಅವರು ಒಂದು ರೋಲ್ ಮಾಡಿದ್ದಾರೆ, ಆದ್ರೆ ಸರ್ಪ್ರೈಸಿಂಗ್ಲಿ ಮಮಿತಾ ಬೈಜು ಅವರಿಗೆ ಒಂದು ಮೀಟಿ ರೋಲ್ ಸಿಕ್ಕಿದೆ. ಇವರು ವಿಜಯ್ ಅವರ ಮಗಳ ಪಾತ್ರ ಮಾಡಿದ್ದಾರೆ. ಟ್ರೇಲರ್ ಪ್ರಕಾರ ವಿಜಯ್ ಅವರು ಒಂದು ಪೊಲೀಸ್ ಆಫೀಸರ್ ರೋಲ್ ಮಾಡ್ತಿರೋ ತರ ಇದೆ. ಇವರು ಇದಕ್ಕೂ ಮುಂಚೆನೂ ತುಂಬಾ ಮೂವೀಸ್ ಅಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ ಅಂಡ್ ಯೂಶುವಲಿ ಜನರಿಗೆ ಇಷ್ಟ ಆಗುತ್ತೆ ಇದು, ಎಸ್ಪೆಷಲಿ ವಿಜಯ್ ಅವರ ಫ್ಯಾನ್ಸ್ ಗೆ ಇನ್ಸ್ಟೆಂಟ್ಲಿ ಕನೆಕ್ಟ್ ಆಗುತ್ತೆ. ಇವರ ಡೈಲಾಗ್ಸ್ ಎಲ್ಲ ಅಂದ್ರೆ ಇವರ ಪಾತ್ರಕ್ಕೆ ಒಂದು ರಾ ಎಮೋಷನ್ ಕೊಟ್ಟಿದ್ದಾರೆ ವಿತ್ ಕಮಾಂಡಿಂಗ್ ಪವರ್. ಅಟ್ ಲೀಸ್ಟ್ 70% ಆಫ್ ದ ಟ್ರೇಲರ್ ವೇಟ್ ಅನ್ನ ಇವರೇ ಕ್ಯಾರಿ ಮಾಡಿದ್ದಾರೆ. ಟ್ರೇಲರ್ ಅಲ್ಲಿ ತುಂಬಾ ಫೈಟ್ ಸೀನ್ಸ್ ಇದೆ. ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ಪೆಷಲಿ ಇಂಟೆನ್ಸ್ ಆಗಿದೆ ಅಂಡ್ ಹೈಲಿ ಎನರ್ಜೆಟಿಕ್ ಆಗಿದೆ. ಇನ್ನು ಬಾಬಿ ಡಿಯೋಲ್ ಅವರು ಇದರಲ್ಲಿ ವಿಲನ್ ರೋಲ್ ಮಾಡಿದ್ದಾರೆ. ನನ್ಗೆ ಅವರು ಆನಿಮಲ್ ಅಲ್ಲಿ ಮಾಡಿದ ವಿಲನ್ ಪಾತ್ರ ನೆನಪಾಯ್ತು. ಬಟ್ ಡೆಫಿನೆಟ್ಲಿ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸಸ್ ಇದೆ. ಆ ವಿಲನ್ ನ ಕ್ಯಾರೆಕ್ಟರ್ ಟ್ರೇಟ್ಸ್ ಅಲ್ಲಿ ತುಂಬಾ ಡಿಫ್ರೆನ್ಸಸ್ ನೋಡಬಹುದು. ಬಟ್ ನನ್ಗೆ ಅವರ ರೋಲ್ ಸ್ವಲ್ಪ ಅಂಡರ್ ಕುಕ್ಡ್ ಅಂತ ಅನಿಸ್ತು. ಅಂದ್ರೆ ಟ್ರೇಲರ್ ಪ್ರಕಾರ ನಾವು ಸ್ಟೋರಿ ಲೈನ್ ನೋಡಿದಾಗ ಇಟ್ ಸೀಮ್ಸ್ ಲೈಕ್ ಹಿ ಇಸ್ ಅ ಬಿಗ್ ಥ್ರೆಟ್, ಬಟ್ ಅವರ ರೋಲ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ಅವರಿಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡ್ಬೇಕಿತ್ತೇನೋ. ಬಟ್ ನೋಯಿಂಗ್ ಬಾಬಿ ಡಿಯೋಲ್, ಐ ಥಿಂಕ್ ಹಿಲ್ ಸ್ಟೀಲ್ ದ ಶೋ. ಮೂವಿಯಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ನಾನೊಂದಷ್ಟು ವೀಕ್ನೆಸಸ್ ನೋಟಿಸ್ ಮಾಡಿದೆ. ನಿಮ್ಗೆ ಗೊತ್ತಿರ್ಬೋದು ಇದು ಭಗವಂತ್ ಕೇಸರಿ ಮೂವಿಯ ರೀಮೇಕ್ ಅಂತ. ಬಟ್ ಜನರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮಲ್ಟಿಪಲ್ ಫ್ರೇಮ್ ಟು ಫ್ರೇಮ್ ಕಾಪೀಸ್ ಇದೆ ಅಂತ, ಎಸ್ಪೆಷಲಿ ಅದು ಶಾರ್ಟ್ ಗನ್ ಲೋಡಿಂಗ್ ಸೀಕ್ವೆನ್ಸ್. ಮೂವಿ ನೋಡಿದ್ಮೇಲೆ ಇದು ಎಷ್ಟಿರುತ್ತೆ ಅಂತ ಗೊತ್ತಾಗ್ಬೇಕಷ್ಟೇ. ಎರಡನೇದಾಗಿ ಹಿಂದಿ ಡಬ್ಬಿಂಗ್. ನಾನು ಈ ಟ್ರೇಲರ್ ನ ಹಿಂದಿಯಲ್ಲಿ ಕೂಡ ನೋಡಿದೆ. ಡಬ್ಬಿಂಗ್ ಕ್ವಾಲಿಟಿ ಬಿಲೋ ಆವರೇಜ್ ಇದೆ. ಬಾಬಿ ಡಿಯೋಲ್ ಗೋಸ್ಕರ ಮೂವಿ ನೋಡೋ ಆಡಿಯನ್ಸ್ ಇದ್ರೂನು ಡಬ್ಬಿಂಗ್ ಕ್ವಾಲಿಟಿಯಿಂದಾಗಿ ಒಂದು ದೊಡ್ಡ ಚಂಕ್ ಆಫ್ ಆಡಿಯನ್ಸ್ ಅನ್ನ ಕಳ್ಕೊಳ್ತಾರೆ ಅನ್ಸುತ್ತೆ. ಇನ್ನು ಮೂರನೇದಾಗಿ ಟ್ರೇಲರ್ ಅಲ್ಲಿ ಎಷ್ಟೋ ಜನ ಜೆಮಿನೈ ವಾಟರ್ ಮಾರ್ಕ್ ಅನ್ನ ಸ್ಪಾಟ್ ಮಾಡಿದ್ದಾರೆ. ಇದು ಲೇಜಿ ಎಡಿಟಿಂಗ್ ಅಥವಾ ಡಿಡ್ ದೇ ಹರಿ ಇಂಟು ರಿಲೀಸಿಂಗ್ ಇಟ್, ವಿ ಡೋಂಟ್ ನೋ. ಸೊ ಓವರ್ ಆಲ್ ನೋಡೋದಾದ್ರೆ ಒಂದು ರುಟೀನ್ ಮಸಾಲಾ ಫಾರ್ಮುಲಾ ಎಕ್ಸಿಕ್ಯೂಷನ್ ಇದೆ. ಇದು ವಿಜಯ್ ಅವರ ಲಾಸ್ಟ್ ಮೂವಿ ಆಗಿದ್ರು ರೆವಲ್ಯೂಷನರಿ ಏನು ಡೆಲಿವರ್ ಮಾಡಿಲ್ಲ ಅಂತ ಅನಿಸ್ತಿದೆ. ಇನ್ನು ಬಾಕ್ಸ್ ಆಫೀಸ್ ಕಡೆ ನೋಡೋದಾದ್ರೆ ಮೂವಿ 2 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ತಮಿಳ್ ಅಂಡ್ ಹಿಂದಿ. ತಮಿಳಲ್ಲಿ ವಿಜಯ್ಗೆ ಒಂದು ದೊಡ್ಡ ಆಡಿಯನ್ಸ್ ಇದ್ದೇ ಇದೆ, ನಮ್ಗೆ ಗೊತ್ತಿದೆ. ಹಿಂದಿಯಲ್ಲಿ ಜಾಸ್ತಿ ಬಸ್ ಏನೂ ಇಲ್ಲ, ಬಟ್ ದಟ್ಸ್ ನಾಟ್ ಸರ್ಪ್ರೈಸಿಂಗ್. ಮೂವಿ ಆಕ್ಚುಲಿ Jan 9th ಗೆ ರಿಲೀಸ್ ಆಗ್ಬೇಕಾಗಿತ್ತು. ಒಂದು ಕಾಂಟ್ರವರ್ಸಿಯಿಂದಾಗಿ ರಿಲೀಸ್ ಅಲ್ಲಿ ಡಿಲೇ ಇದೆ. ಏನೇ ಇದ್ರೂ ಯೂಶುವಲಿ ಈ ತರ ಮೂವೀಸ್ ಫ್ರಂಟ್ ಲೋಡರ್ಸ್ ಆಗಿರುತ್ತೆ. ಫಸ್ಟ್ ವೀಕ್ ಅಲ್ಲೇ ಬಜೆಟ್ ನ ರಿಕವರ್ ಮಾಡ್ಕೊಳ್ಳುತ್ತೆ. ಅಂಡ್ ಈ ಮೂವಿಯಲ್ಲಿ ಅನಿರುದ್ಧ್ ಅವರ ಮ್ಯೂಸಿಕ್ ಇವರ ಬಿಗ್ಗೆಸ್ಟ್ ವೆಪನ್ ಆಗಿದೆ ಅಂತ ಅನ್ಸುತ್ತೆ. ಸೊ ವಾಟ್ ಡು ಯು ಥಿಂಕ್? ಇದು ವಿಜಯ್ ಅವರ ಗ್ರೇಟೆಸ್ಟ್ ಮಾಸ್ ಹಿಟ್ ಆಗುತ್ತಾ ಅಥವಾ ಜಸ್ಟ್ ಅನ್ ಓವರ್ ಹೈಪ್ಡ್ ಫೇರ್ವೆಲ್ ಆಗುತ್ತಾ? ಬಾಬಿ ಡಿಯೋಲ್ ಅವರ ರೋಲ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಮೂವಿಯಲ್ಲಿ ಇವರೊಂದು ಸ್ಟ್ರಾಂಗ್ ವಿಲನ್ ಆಗಿ ಎಸ್ಟಾಬ್ಲಿಷ್ ಆಗ್ತಾರಾ ಅಥವಾ ಕಂಪ್ಲೀಟ್ ಸ್ಪಾಟ್ಲೈಟ್ ವಿಜಯ್ ಕ್ಯಾರೆಕ್ಟರ್ ಮೇಲೆ ಇರುತ್ತಾ? ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ನಿಮ್ದೇನಾದ್ರೂ ಪ್ರೆಡಿಕ್ಷನ್ಸ್ ಇದೆಯಾ? ನಿಮ್ದು ಏನೇ ಒಪಿನಿಯನ್ ಇದ್ರೂ ನಂಗೆ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಾರ್ ಮೋರ್ ಆಫ್ ದೀಸ್ ಬ್ರೇಕ್ ಡೌನ್ಸ್, ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬೇಗ ಸಿಗುವ.